ಕಲಿಯುಗ ಸತ್ಯಯುಗದ ನಡುವಿನ ಸಂಧಿ ಕಾಲದಲ್ಲಿ ಕಲ್ಕಿಯ ಜನನ ಆಗುತ್ತೆಂದು ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಕೆಲವರ ಪ್ರಕಾರ ಆ ಒಂದು ತಾಣದಲ್ಲಿ ಇಲ್ಲಿಗಾಗಲೇ ಕಲ್ಕಿಯ ಜನನ ಆಗಿದೆ ಅನ್ನೋದು. ಅವರು ಜಗತ್ತಿನಾದ್ಯಂತ ಪ್ರಳಯ ದಾಟವನ್ನ ಆರಂಭಿಸಿದ್ದಾರೆಂಬುದು. ಇನ್ನು ಭೂಮಿಯ ಮೇಲೆ ಜನ್ಮ ಪಡೆದಿದ್ದಾರೆಂದು ಹೇಳಲಾಗುತ್ತಿರುವ ಕಲ್ಕಿಯವರ ಸಂಗತಿಗಳ ಮುಂದುವರಿದ ಭಾಗವೇ ನಮ್ಮ ಇಂದಿನ ಹೀಗೂ ಉಂಟೆ. ಆ ಗ್ರಂಥದ ಪ್ರಕಾರ ಕಲಿಯುಗ ಅಂತ್ಯವಾಗಿದೆ. ಇದು ಸತ್ಯಯುಗದ ಆರಂಭದ ಅವಧಿಯಾಗಿದೆ. ಈ ಅವಧಿಯಲ್ಲಿ ಇಡೀ ಜಗತ್ತಿನಾದ್ಯಂತ ವಿಕೋಪಗಳು ಹೆಚ್ಚಾಗುತ್ತವೆ, ಯುದ್ಧಗಳು ಸಂಭವಿಸುತ್ತವೆ. ಇಡೀ ಜಗತ್ತಿನಾದ್ಯಂತ ವರ್ಷದಿಂದ ವರ್ಷಕ್ಕೆ, ದಿನದಿಂದ ದಿನಕ್ಕೆ ವಿಕೋಪಗಳು ಹೆಚ್ಚಾಗುತ್ತಿವೆ. ಒಂದು ಕಡೆ ಗಾಳಿಯಿಂದ ಅವಘಡ, ಒಂದು ಕಡೆ ನೀರಿನಿಂದ, ಒಂದು ಕಡೆ ಬೆಂಕಿಯಿಂದ, ಮತ್ತೊಂದು ಕಡೆ ಆಕಾಶದಿಂದ, ಮಗದೊಂದು ಕಡೆ ಭೂಮಿಯಿಂದ ಅವಘಡ. ಪ್ರಕೃತಿ ವಿಕೋಪಗಳು ಒಂದು ಕಡೆಯಾದರೆ ಮನುಕುಲದ ಮನೋವಿಕೋಪದಿಂದಾಗಿ ಯುದ್ಧಗಳು ಸಂಭವಿಸುತ್ತಿವೆ. ಇಲ್ಲಿಗಾಗಲೇ ಲಕ್ಷಾಂತರ ಜನರು ಅಸುನೀಗಿದ್ದಾರೆ. ಇದೀಗ ಜಗತ್ತಿನಲ್ಲಿ ಸಂಭವಿಸುತ್ತಿರುವ ಯುದ್ಧಗಳು ಮೂರನೇ ಮಹಾಯುದ್ಧದ ಸಾಧ್ಯತೆಯನ್ನು ಹೇಳುತ್ತಿವೆ. ಅಣು ಬಾಂಬ್ಗಳ ಪ್ರಹಾರದ ಬಗ್ಗೆ ಸೂಚನೆ ನೀಡುತ್ತಿವೆ. ಅಧಿಕಾರಕ್ಕಾಗಿ ಕಚ್ಚಾಟ, ಆಸ್ತಿಗಾಗಿ ಕಚ್ಚಾಟ, ಮುಷ್ಕರಗಳು, ಚಳುವಳಿಗಳು, ಪ್ರತಿಭಟನೆಗಳು ಇಡೀ ಪ್ರಪಂಚದಾದ್ಯಂತ ಹೆಚ್ಚಾಗುತ್ತಿವೆ. ಸಾವು ನೋವುಗಳಿಗೆ ಕಾರಣವಾಗುತ್ತಿವೆ. ಇನ್ನು ಭವಿಷ್ಯ ಮಾಲಿಕೆಯಲ್ಲಿ ನಮೂದಿಸಿರುವ ಭವಿಷ್ಯವಾಣಿಯ ಪ್ರಕಾರ 2025ರಿಂದ ಅತಿ ಭೀಕರತೆಯು ಆವರಿಸುತ್ತದೆ. ಜಗತ್ತಿನಾದ್ಯಂತ ಮಹಾಯುದ್ಧವೂ ಸಂಭವಿಸುತ್ತದೆ. ಭವಿಷ್ಯ ಮಾಲಿಕೆಯ ಭವಿಷ್ಯವಾಣಿಯ ಪ್ರಕಾರ 2025ರಿಂದ 2032ರ ಒಳಗೆ ಅತಿಯಾದ ಕ್ಷಾಮವು ಆವರಿಸುತ್ತೆ. ಒಂದೊತ್ತಿನ ಊಟಕ್ಕೂ ಪರದಾಡುವಂತಹ ಸ್ಥಿತಿ ಎದುರಾಗುತ್ತೆಂಬುದು. ಪುರಿ ಜಗನ್ನಾಥರ ಪರಮಭಕ್ತ ಕಾಲಜ್ಞಾನಿ ಅಚ್ಯುತಾನಂದ ದಾಸರ ಭವಿಷ್ಯವಾಣಿಯನ್ನ ಜಗತ್ತಿಗೆ ಸಾರುತ್ತಿರುವ ಪಂಡಿತ್ ಕಾಶಿನಾಥ್ ಮಿಶ್ರಾರವರ ಪ್ರಕಾರ ಭವಿಷ್ಯ ಮಾಲಿಕೆಯ ಪ್ರಕಾರ ಮುಂದಿನ ವರ್ಷದಿಂದ ಘನಘೋರ ಸ್ಥಿತಿಯನ್ನ ಮನುಕುಲವು ಎದುರಿಸಬೇಕಾಗುತ್ತೆಂಬುದು. क्लीनिंग तो शुरू हो गया। 2025 से विनाश का बड़ा रूप बढ़ेगा, बीमारी आने वाले और युद्ध, विश्व युद्ध का बड़ा परिस्थिति सृष्टि होगा। सबसे बड़ा खाद्यान्न का महंगाई इतना बढ़ेगा, लोग खाने के लिए कुछ नहीं पाएंगे। और 3 साल जब अकाल, क्योंकि अच्युतानंद लिख दिए 2025 से 2032 के बीच 3 साल अकाल पड़ेगा सारा विश्व में। मनुष्य लोग मनुष्य मांस खाएंगे, खाने को नहीं मिलेगा। 15 दिन में एक बार भोजन मिलेगा। ಕೆಲ ಕಾಲಜ್ಞಾನಿಗಳ ಭವಿಷ್ಯವಾಣಿಯ ಪ್ರಕಾರ ಪ್ರಕೃತಿಯ ಯುಗಾಂತ್ಯದ ಬಗ್ಗೆ ತಿಳಿಸುತ್ತೆ. ಆದರೆ ಮಾಯೆಯ ಕಾರಣ ಮನುಷ್ಯನಿಗೆ ಅದು ಅರಿವಿಗೆ ಬಂದರೂ ಸಹ ನಿರ್ಲಕ್ಷಿಸುತ್ತಾನೆ. ಅನಾಹುತ ಸಂಭವಿಸಿದ ನಂತರ ಪ್ರಕೃತಿಯನ್ನೇ ನಿಂದಿಸುತ್ತಾನೆಂಬುದು ಇಂತಹ ಭವಿಷ್ಯವಾಣಿಗೆ ಉದಾಹರಣೆ ಎಂಬಂತೆ ಆ ಒಂದು ಗುಹಾ ಮಂದಿರದಲ್ಲಿ ಯುಗಾಂತ್ಯದ ಭವಿಷ್ಯವು ಹೊರಹೊಮ್ಮುತ್ತಿದೆ.
ಲಯಕಾರಕ ಶಿವ ಇಲ್ಲಿ ಪ್ರತಿ ಯುಗದಲ್ಲಿ ಯುಗಾಂತ್ಯದ ಭವಿಷ್ಯವನ್ನ ನುಡಿದಿದ್ದಾನೆ. ಇಲ್ಲಿನ ಒಂದೊಂದು ಸ್ತಂಭವು ಬಿದ್ದ ನಂತರ ಒಂದೊಂದು ಯುಗದ ಅಂತ್ಯವಾಗಿದೆ. ಇಲ್ಲಿಗಾಗಲೇ 3 ಸ್ತಂಭಗಳು ಬಿದ್ದು ಹೋಗಿವೆ. ಹಾಗೆ 3 ಯುಗಗಳು ಅಂತ್ಯವಾಗಿವೆ. ಇದೀಗ ಉಳಿದಿರುವುದು ಈ ಒಂದು ಸ್ತಂಭ ಮಾತ್ರ. ಇನ್ನು ಕೆಲವೇ ತಿಂಗಳುಗಳಲ್ಲಿ ಈ ಸ್ತಂಭ ಕಲಿಯುಗದ ಅಂತ್ಯದ ಭವಿಷ್ಯ ನುಡಿಯಲಿದೆ ಎಂಬ ಮಾತು ಕೆಲ ಸಾಧಕರದ್ದಾಗಿದೆ. ಪ್ರಕೃತಿಯಲ್ಲಿ ಕಲಿಯುಗದ ಅಂತ್ಯದ ಸೂಚನೆ ಸಿಕ್ಕರೂ ಸಹ ಮನುಕುಲಕ್ಕೆ ಅರ್ಥವಾಗೋದಿಲ್ಲ. ಇನ್ನು ಯುಗಾಂತ್ಯದಲ್ಲಿ ಮನುಷ್ಯನನ್ನ ಮರೆಯುತ್ತಾನೆ. ದೇವರ ಹೆಸರನ್ನ ಹೇಳಿಕೊಂಡು ಮಾರಣ ಹೋಮವನ್ನ ನಡೆಸುತ್ತಾನೆ. ಜನರನ್ನ ಸುಲಿಗೆ ಮಾಡುತ್ತಾನೆ. ಅತ್ಯಾಚಾರ ಅನಾಚಾರಗಳು ಹೆಚ್ಚಾಗುತ್ತವೆ. ಕೊಲೆ, ಮೋಸ, ದಗ, ವಂಚನೆಗಳು ಹೆಚ್ಚುತ್ತವೆ. ಅಧಿಕಾರಕ್ಕಾಗಿ, ಹಣಕ್ಕಾಗಿ ಇಲ್ಲ ಸಲ್ಲದನ್ನ ಮಾಡುತ್ತಾನೆ. ಇದೆಲ್ಲ ಮತ್ತಷ್ಟು ಅತಿಯಾದಾಗ, ಸಜ್ಜನರು ಬದುಕಲು ಸಾಧ್ಯವಾಗದೇ ಇದ್ದಾಗ, ಅಧರ್ಮ ತಾಂಡವವಾಡಲು ನಿಂತಾಗ ಇವನ್ನೆಲ್ಲ ನಿರ್ಮೂಲನೆ ಮಾಡಲು ಓರ್ವರು ಜನಿಸುತ್ತಾರೆಂದು ಕಾಲಜ್ಞಾನಿಗಳು, ಋಷಿಮುನಿಗಳು ಭವಿಷ್ಯವನ್ನು ನುಡಿದಿದ್ದಾರೆ. ಹಾಗೆ ಜನಿಸೋದಾದ್ರೂ ಯಾರು ಅಂದ್ರೆ ವಿಷ್ಣು ಭಗವಾನರ 10ನೇ ಅವತಾರ ಕಲ್ಕಿ ಭಗವಾನ್. ಕಲ್ಕಿ ಅವತಾರದ ಬಗ್ಗೆ ಕಾಲಜ್ಞಾನಿಗಳಾದ ಅಚ್ಯುತಾನಂದ ದಾಸರು ನುಡಿದಿರುವ ಭವಿಷ್ಯವಾದರೂ ಏನು ಅನ್ನೋ ಪ್ರಶ್ನೆಗಳಿಗೆ ಪಂಡಿತ್ ಕಾಶಿನಾಥ್ ಮಿಶ್ರಾರವರು ಉತ್ತರಿಸಲು ನಿಂತರು. ಭವಿಷ್ಯ ಮಾಲಿಕೆಯ ಪ್ರಕಾರ ಕಲ್ಕಿಯವರು ಒಡಿಶಾದ ಬಿರಿಜಾ ಕ್ಷೇತ್ರದಲ್ಲಿ ಹುಟ್ಟುತ್ತಾರೆಂಬುದು. ಬಿರಿಜಾ ಕ್ಷೇತ್ರದಲ್ಲಿ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಕಲ್ಕಿಯವರು ಜನಿಸುತ್ತಾರೆ. ಅವರು ಕುದುರೆಯ ಮೇಲೆ ಖಡ್ಗವನ್ನ ಹಿಡಿದು ಬರುವ ದೃಶ್ಯಗಳು ಕೇವಲ ಕಾಲ್ಪನಿಕ ಮಾತ್ರ. ಅವರು ಸಾಮಾನ್ಯರಂತೆ ಜನಿಸುತ್ತಾರೆ. ನಿಮ್ಮಂತೆಯೇ ಇರುತ್ತಾರೆ. ಆದರೆ ಅವರಲ್ಲಿನ ಶಕ್ತಿ ಮಾತ್ರ ಅಗಾಧ. ಅವರು ಕುಳಿತಲ್ಲೇ ಕುಳಿತು ಪ್ರಳಯ ಕಾರ್ಯವನ್ನ ಮಾಡುವಂತಹ ಶಕ್ತಿಯನ್ನ ಉಳ್ಳಂತವರಾಗಿರುತ್ತಾರೆಂಬ ಸಂಗತಿಗಳನ್ನ ಭವಿಷ್ಯ ಮಾಲಿಕದಲ್ಲಿ ಉಲ್ಲೇಖಿಸಲಾಗಿದೆ. भगवान कल्कि के जन्म के बारे में नित्य पंच सखाओं में लिखे, वो बिरजा क्षेत्र पर ब्राह्मण घर में जन्म होंगे, इसका अच्युतानंद ने प्रमाण रखे. ಅಧರ್ಮದ ವಿರುದ್ಧ ಹೋರಾಡಲು, ಅಧರ್ಮವನ್ನ ದಮನ ಮಾಡಲು, ಮೋಸ, ವಂಚನೆ, ಅನ್ಯಾಯ, ಅಕ್ರಮಗಳನ್ನ ದಮನ ಮಾಡಿ ಸಜ್ಜನರು ನೆಮ್ಮದಿಯಾಗಿ ಬಾಳುವಂತಹ ಸ್ಥಿತಿ ಭೂಮಿಯ ಮೇಲೆ ತರಲು ವಿಷ್ಣು ಭಗವಾನರು ನಾನಾ ಅವತಾರಗಳನ್ನು ಎತ್ತಿದ್ದಾರೆ. ಅಂತೆಯೇ ಇದೀಗ ಅವರು ಕಲ್ಕಿಯಾಗಿ ಭೂಮಿಯಲ್ಲಿ ಜನಿಸಿದ್ದಾರೆಂಬ, ಅವರು ಗೌಪ್ಯ ತಾಣದಲ್ಲಿ ಇದ್ದಾರೆಂಬ, ಅವರಿಂದ ಇದೀಗ ಜಗತ್ತಿನಾದ್ಯಂತ ವಿಕೋಪಗಳ ರೂಪದಲ್ಲಿ, ಯುದ್ಧಗಳ ರೂಪದಲ್ಲಿ ಶುದ್ಧಿ ಕಾರ್ಯ ನಡೆಯುತ್ತಿವೆ ಎಂಬ ಮಾತು ಪಂಡಿತ್ ಕಾಶಿನಾಥ್ ಮಿಶ್ರಾರವರದ್ದು. भगवान का कल्कि का अवतार हो चुका है और धर्म संस्थापना चल रहा है. 2025 मीन शनि से धर्म संस्थापना आगे बढ़ेगा. आगे 2032 तक सत्ययुग का, आद्य सत्ययुग का शुरुआत हो जाएगी. ಬೆಂಗಳೂರಿನಲ್ಲಿರುವ ಒಂದು ಬಹುರಾಷ್ಟ್ರೀಯ ಸಾಫ್ಟ್ವೇರ್ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಾಫ್ಟ್ವೇರ್ ಇಂಜಿನಿಯರ್ ಅಶೋಕ್ ರವರಿಗೆ ಅಚ್ಯುತಾನಂದ ದಾಸರ ಭವಿಷ್ಯ ಮಾಲಿಕೆಯಿಂದ ಒಂದು ಉತ್ತರ ಸಿಕ್ಕಿತು. ಆ ಉತ್ತರವೇ ಕಲ್ಕಿಯವರ ಜನನ ಒಡಿಶಾ ರಾಜ್ಯದಲ್ಲಿ ಆಗಿದೆ ಎಂಬುದು. ಹಾಗೆ ಜನನವಾಗಿರುವ ಕಲ್ಕಿಯವರಿಂದ ಊಹೆಗೂ ನಿಲುಕದ ಅಚ್ಚರಿಗಳು ಎದುರಾಗುತ್ತಿವೆ ಎಂಬುದು. ಅವರನ್ನು ಕಾಣಲು 6 ತಿಂಗಳ ವ್ರತ ಆಚರಿಸಬೇಕೆಂಬುದು. ಆ ನಂತರ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ನಂತರ ಅವರನ್ನು ನೋಡುವ ಅವಕಾಶ ಸಿಗುತ್ತೆಂಬುದು. ಇನ್ನು ಪತ್ನಿಯ ವಿರೋಧದ ನಡುವೆಯೋ 6 ತಿಂಗಳ ಆ ವ್ರತವನ್ನು ಆಚರಿಸಲು ಆರಂಭಿಸಿದ ಸಾಫ್ಟ್ವೇರ್ ಇಂಜಿನಿಯರ್ ಅಶೋಕ್ ರವರಿಗೆ ಒಂದು ಅಚ್ಚರಿ ಎದುರಾಯಿತಂತೆ. ಹಾಗೆ ಎದುರಾದ ಅಚ್ಚರಿಯೇ ಬೆಳಗ್ಗಿನ ಜಾವದ ಕನಸಿನಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ದರ್ಶನವಾಗಿತ್ತು. ನನಗೆ ಮೊದಲಿನಿಂದಾಗಿ ಅವತ್ತು ಸ್ವಲ್ಪ ದಿನದಲ್ಲೇ ಸತ್ಯನಾರಾಯಣ ಸ್ವಾಮಿ ರೂಪದಲ್ಲಿ ಕಾಣಿಸ್ಕೊಂಡ್ಬಿಟ್ಟ. ಓ
ಓರ್ವ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನೀವು ಎತ್ತ ಸಾಗುತ್ತಿದ್ದೀರಿ ಅಂತ ಹೇಳಲು ನಿಂತ, ವಿರೋಧಿಸಲು ನಿಂತ ಪತ್ನಿ ಅನುಪಮ ವಿನಾಕಾರಣ ಗಲಾಟೆ ಏಕೆ ಅಂತ ಹೇಳಿ ಪತಿಯ ವೃತ್ತದಲ್ಲಿ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಪಾಲ್ಗೊಳ್ಳಲು ನಿಂತ ನಂತರ ಒಂದು ಅಚ್ಚರಿ ಎದುರಾಯಿತಂತೆ. ಹಾಗೆ ಎದುರಾದ ಅಚ್ಚರಿಯಾದರೂ ಏನು ಅನ್ನುವ ನಮ್ಮ ಪ್ರಶ್ನೆಗಳಿಗೆ ಅನುಪಮರಿಂದ ಬಂದ ಉತ್ತರ, ಅದೊಂದು ಬೆಳಗ್ಗಿನ ಜಾವ ನಾನು ಎದ್ದಾಗ ಶ್ರೀ ವಿಷ್ಣು ಭಗವಾನ್ ಕಾಣಿಸಿಕೊಂಡಿದ್ದ. ಇದು ಭ್ರಮೆ ಅಲ್ಲದಿದ್ದರೆ ಮತ್ತೊಂದು ಬಾರಿ ಕಾಣಿಸಿಕೊಳ್ಳಬೇಕೆಂದು ಕೇಳಿಕೊಂಡಾಗ ಅನುಪಮರವರಿಗೆ ಮತ್ತೆ ಚಕಿತ ಎದುರಾಯಿತಂತೆ. ಅಂತಹ ಚಕಿತವೇ ಮತ್ತೆ ವಿಷ್ಣು ಭಗವಾನರು ಕಾಣಿಸಿಕೊಂಡಿದ್ದು. ನಾನು ಬೆಳಗಿನ ಜಾವ 4 ಗಂಟೆಗೆ ಎದ್ದಾಗ ನನ್ನ ಎದುರುಗಡೆನೆ ಕೃಷ್ಣ ಪರಮಾತ್ಮ ಸುದರ್ಶನ ಚಕ್ರ ನಿಂತ್ಕೊಂಡೇ ಬಿಟ್ಟಿದ್ದಾನೆ. ಕಣ್ಣಾರೆ ನೋಡಿದ್ದೀನಿ, ಕನಸಲ್ಲ. ನನಗೆ ಒಂದೇ ಸತಿ ಅಚಾನಕ್ ಇದು ಏನಿದು, ನಾನು ಸರಿಯಾಗಿ ಮಾಡ್ತಾನೂ ಇಲ್ಲ ವ್ರತ. ಅವ್ರು ಹೇಳಿದ್ದು ಮಂತ್ರ ಹೇಳ್ತಾ ಇದ್ದೆ, ಮನ್ಸಾಗಿ ಮಾಡ್ತಿರ್ಲಿಲ್ಲ. ಮಾಡ್ಲಿಕ್ಕೆ ಶುರು ಮಾಡಿದ 3 ತಿಂಗಳಲ್ಲಿ ಅವರಿಗೆ ನನಗೆ ತೋರಿಸಿದ್ದ 10-100 ಪಟ್ಟು ಅನುಭವ ಅವ್ರಿಗೆ ತೋರಿಸ್ಬಿಟ್ರು. ಅಂತ ಅನುಭವಗಳು ಆದ ನಂತರ ಅನುಪಮರವರು ನಂಬಲು ಆರಂಭಿಸಿದ್ರು. ಪತಿಯ ಜೊತೆಯಲ್ಲಿ ಭಕ್ತಿಯಿಂದ ವ್ರತವನ್ನ ಆಚರಿಸಿದ್ರು. 6 ತಿಂಗಳ ವ್ರತ ಮುಕ್ತಾಯವಾಯಿತು. ಆ ಒಂದು ಪರೀಕ್ಷೆಯಲ್ಲಿ ಪತಿ ಹಾಗೂ ಪತ್ನಿ ತೇರ್ಗಡೆಯಾದರು. ಹಾಗೆ ತೇರ್ಗಡೆಯಾದ ನಂತರ ನಮಗೆ ಕಲ್ಕಿಯವರನ್ನ ನೋಡುವ ಅವಕಾಶ ಸಿಕ್ಕಿತು. ನಾವು ಅವರನ್ನ ನೋಡಲು ಒಡಿಶಾಕ್ಕೆ ಹೋದೆವು. ಆರು ತಿಂಗಳ ವ್ರತವನ್ನ ಆಚರಿಸಿದ ದಂಪತಿಗೆ ಅನುಮತಿ ಸಿಕ್ಕ ನಂತರ ಅವರಿಬ್ಬರು ಒಡಿಶಾಗೆ ಹೋದ ನಂತರ ಆಗಿದ್ದೇನು. ಕಲ್ಕಿಯವರು ಇರೋದಾದ್ರೂ ಹೇಗೆ ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಕಲ್ಕಿಯವರು ಇರೋದಾದ್ರೂ ಹೇಗೆ, ಅಲ್ಲಿ ಎದುರಾಗುತ್ತಿರುವ ಚಕಿತಗಳಾದ್ರೂ ಏನು? ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನ ಹೊತ್ತಿಗೆಗಳಲ್ಲಿನ ಆ ಒಂದು ಸೂಚನೆಯ ಪ್ರಕಾರ ಪ್ರಭುವಿನ ದರ್ಶನಕ್ಕಾಗಿ ಆ ಒಂದು ವೃತವನ್ನ ಪೂರೈಸಿದ ನಂತರ ಆಶ್ಚರ್ಯಕಾರಿ ರೀತಿಯಲ್ಲಿ ನನಗೆ ಭವಿಷ್ಯ ಮಾಲಿಕೆಯ ವಿಷಯ ತಿಳಿಯಿತು. ಆನಂತರ ಭವಿಷ್ಯ ಮಾಲಿಕೆಯಲ್ಲಿನ ಆ ಒಂದು ವೃತವನ್ನ ಕಟ್ಟುನಿಟ್ಟಾಗಿ ಪಾಲಿಸಿದ ಆ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ನಮಗೆ ಕಲ್ಕಿಯವರನ್ನ ನೋಡುವ ಅವಕಾಶ ಸಿಕ್ಕಿತು. ಅಂತಹ ಅವಕಾಶ ಸಿಕ್ಕ ನಂತರ ನಮ್ಮಲ್ಲಿ ಅವರನ್ನ ನೋಡುವಂತಹ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಯಿತು, ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಯಿತು. ಅಂತಹ ಕುತೂಹಲದೊಂದಿಗೆ ನಾವು ಒಡಿಶಾಗೆ ಹೋದೆವು. ಆರು ತಿಂಗಳ ವೃತದ ನಂತರ ನಾವು ಒಡಿಶಾಕ್ಕೆ ಹೋದೆವು. ಆ ಓರ್ವರ ಸಹಾಯದಿಂದ ನಾವು ಆ ಒಂದು ತಾಣಕ್ಕೆ ಹೋದೆವು. ಹಾಗೆ ಆ ತಾಣಕ್ಕೆ ಹೋದಾಗ ಆಕಾಶವೇ ಕಳಚಿ ಬಿದ್ದಂತಾಯಿತು. ಅದಕ್ಕೆ ಕಾರಣ ನಾವು ಕಲ್ಕಿಯವರನ್ನ ನೋಡಿದ್ದು. ಕೊನೆಗೆ ಅದು ಮಾಡಿದ್ಮೇಲೆ ನಮಗೆ 2020 ಆಗಸ್ಟ್ 22ರಲ್ಲಿ ಆಗಸ್ಟಲ್ಲಿ ಅದು ಆ ಪರಬ್ರಹ್ಮ ಶಕ್ತಿ ದರ್ಶನ ಆಯಿತು. ಫಿಸಿಕಲ್ ಬಾಡಿ ನೋಡಿದ್ರ? ಹೌದು, ಅವ್ರ ಜನ್ಮ ತಾಳಿದ್ದಾರೆ ಅಲ್ಲಿ. ಅವ್ರ ದರ್ಶನ ಯಾಕೆ ಡಿಸ್ಕ್ಲೋಸ್ ಮಾಡ್ತಿಲ್ಲ ಇಲ್ಲೇ ಜನ್ಮ ತಾಳಿದ್ದಾರೆ ಅಂತ? ಅದು ಗುಪ್ತವಾಗಿರ್ತಾರೆ ಅಂತಲೇ ಇದೆ. ಶ್ರೀಮದ್ ಭಾಗವತ ಪುರಾಣದಲ್ಲೂ ಇದೆ. ಇನ್ನು ಅವರು ನೋಡಲು ಹೇಗಿದ್ದಾರೆಂಬ ಪ್ರಶ್ನೆಗಳಿಗೆ ಅಶೋಕರಿಂದ ಬಂದ ಉತ್ತರ,
ಅವ್ರು ಅದೇ ಹೇಳ್ತಾರಲ್ಲ, ಶಾಸ್ತ್ರದ ಪ್ರಕಾರ ಹೇಗೆ ಹೇಳ್ತಾರಲ್ಲ, ಅಜಾನುಭಾವ ಮಹಾವಿಷ್ಣು ಅಂತ ಹೇಳ್ತಾರೆ. ಅದೇ ಥರ ನೀಲ ಕೈ ಬೆರಳುಗಳು, ಇಷ್ಟು ಚಾಚಿದ ಮಂಡಿಯವರೆಗೆ ಚಾಚಿದ ಕೈಗಳು, ಅವರ ನಡೆ ಸಿಂಹ ನಡಿಗೆ ಥರ ಅಷ್ಟೇ. ಫಸ್ಟ್ ಟೈಮ್ ನೋಡ್ತಿದ್ದು ಏನಿಲ್ಲ, ಒಬ್ಬೊಬ್ರದ್ದು ಒಂದೊಂದು ಅನುಭವ. ನನ್ನ ಅನುಭವ ಅದನ್ನು ನೋಡಿ ಜನ್ಮ ಸಾರ್ಥಕ ತನ್ನಿಂತಾನೇ ಎಷ್ಟು ಹೊತ್ತು 10 ನಿಮಿಷ ಕಣ್ಣೀರು ನೋಡಿದ ತಕ್ಷಣ ಅಷ್ಟು ಅದು ತನ್ನಿಂತಾನೇ ಬಂದುಬಿಡುತ್ತೆ. ಗೌಪ್ಯ ಸ್ಥಳವೊಂದರಲ್ಲಿ ಅವರನ್ನ ಕಾಣಲು ಆ ಕೆಲವರು ನಮ್ಮನ್ನ ಅಲ್ಲಿಗೆ ಕರೆದುಕೊಂಡು ಹೋದರು. ಅವರನ್ನು ನೋಡಿದ ಕೂಡಲೇ ಜೀವನದಲ್ಲಿ ಎಂದಿಗೂ ಆಗದಂತಹ ಭಕ್ತಿ ಅನುಭೂತಿಯಾಯಿತೆಂಬ ಮಾತು ಅನುಪಮ ಅಶೋಕ್ ರವರದ್ದು. ನನಗೆ ಫಸ್ಟ್ ಅವರನ್ನು ಕಂಡಾಗ ಮಹಾವಿಷ್ಣು ಪರಮಾತ್ಮನೇ ಬಂದಿದ್ದಾನೆ ಅನಿಸುತ್ತೆ. ಅವರು ಅಜಾನ ಭಾವ, ಅವ್ರ ರೂಪ, ಅವ್ರದ್ದು ಯಾರ ಹತ್ರನೂ ಆ ಥರ ಸುಂದರತೆ, ಅವ್ರದ್ದು ಕಳೆ ಯಾರ ಹತ್ರನೂ ಇಲ್ಲ ಆ ಥರ ಕಳೆ. ಹಾಲಿವುಡ್ ಬಾಲಿವುಡ್ ಯಾವ ಹೀರೋನೂ ಅಲ್ಲ. ಹೌದು, ಹಂಗೆ ಇದ್ದಾರೆ, ಅಜಾನುಭಾವ. ನಿಮ್ಗೆ ಆಶ್ಚರ್ಯ, ನಾವು ದರ್ಶನ ಪಡೆದವ್ರಿಗೆ ಇನ್ನೊಂದ್ಸತಿ ದರ್ಶನ ತೊಗೊಳ್ಬೇಕು ಅಂತ ಅನ್ಸುತ್ತೆ. ಈಸಿ ಅಲ್ಲ, ಕಷ್ಟಪಟ್ಟರೆ ಮಾತ್ರ ಫಲ ಸಿಗತ್ತೆ. ಅದೇ ಥರ ನೀವು ಕಷ್ಟಪಟ್ಟರೆ ದೇವ್ರು ಸಿಗತ್ತೆ. ಅವರು ಒಡಿಶಾದಲ್ಲಿ ಎಲ್ಲಿದ್ದಾರೆ, ಅವರ ವಿಳಾಸ ಕೊಡಿರೆಂಬ, ಅವರದೊಂದು ಫೋಟೋ ಇದ್ದರೆ ಕೊಡಿರೆಂಬ ಮಾತಿಗೆ ಅಶೋಕರಿಂದ ಬಂದ ಉತ್ತರ, ಅದಕ್ಕೆ ಅವರ ಅಪ್ಪಣೆ ಇಲ್ಲ ಎಂಬುದು. ಮಹಾಯುದ್ಧವು ನಡೆಯೋ ಸಮಯದಲ್ಲಿ ಅವರು ಜಗತ್ತಿಗೆ ಕಾಣಿಸಿಕೊಳ್ಳುತ್ತಾರೆಂಬುದು. ಜಗತ್ತಿಗೆ ಅದೇ ಹೇಳಿದ್ನಲ್ಲ, ಘೋರ ಈ 3ನೇ ಮಹಾಯುದ್ಧ ಆಗ್ತಿದ್ದಂಗೆ ಇನ್ನು ಕೆಲವೇ ವರ್ಷಗಳಿದೆ ನಮ್ಮ ಭವಿಷ್ಯ ಮಾಲಿಕದ ಪ್ರಕಾರ. ಆ ಸಮಯದಲ್ಲಿ ಅವರು ಜಗತ್ತಿಗೆ ಕಾಣಿಸ್ಕೊಳ್ತಾರೆ. ಅವರು ಒಂದೊಂದು ಸಲ ಅವರು ಚಿಕ್ಕ ಬಾಲಕರ ಥರ ಕಾಣಿಸ್ಕೊಂಡ್ಬಿಡ್ತಾರೆ, ಇನ್ನೊಂದೊಂದು ಸಲ ಅವರು ಅಜಾನುಭಾವಾಗಿ ಎಷ್ಟೋ ವರ್ಷದ ಯುವಕನ ಥರ ಕಾಣಿಸುತ್ತೆ. ಅವರು ಗುಪ್ತವಾಗಿ ಧರ್ಮ ಸಂಸ್ಥಾಪನಾ ದೇವಿಗಳ ಮುಖಾಂತರ, ಅಷ್ಟದೇವಿ ಮುಖಾಂತರ ಧರ್ಮ ಸಂಸ್ಥಾಪನಾ ಕೆಲಸ ಮಾಡ್ತಿದ್ದಾರೆ. ಅವರನ್ನು ಕಾಣುವುದು ಅಷ್ಟು ಸುಲಭದ ಕೆಲಸವಲ್ಲ. 6 ತಿಂಗಳ ಕಾಲ ತ್ರಿಕಾಲ ಸಂಧ್ಯವನ್ನ ಆಚರಿಸಬೇಕು. ಅಂದರೆ ಪ್ರತಿದಿನ 3 ಕಾಲ ವಿಷ್ಣುವಿನ ಧ್ಯಾನ ಮಾಡಬೇಕು. ವಿಷ್ಣುವಿನ ದಶಾವತಾರದ ಮಂತ್ರಗಳನ್ನ ಜಪಿಸಬೇಕು. ದುರ್ಗಾಮಾತೆಯ ಮಂತ್ರಗಳನ್ನ ಪಠಿಸಬೇಕು. ಕಲ್ಕಿಯ ನಾಮವನ್ನ ಪಠಿಸಬೇಕು. ಅನಂತ ಮಾಧವಾಯ ನಮಃ ಅನ್ನೋ ಮಂತ್ರವನ್ನ ಪ್ರತಿ ಸಮಯ 108 ಬಾರಿ ಜಪಿಸಬೇಕು. ಆನಂತರ ಕಲ್ಕಿಯವರು ಮೊದಲಿಗೆ ಸೂಕ್ಷ್ಮ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ವಿಸ್ಮಯಕಾರಿ ರೀತಿಯ ಸೂಚನೆಗಳ ಮೂಲಕ ತಮ್ಮ ಇರುವಿಕೆಯನ್ನು ತೋರುತ್ತಾರೆ. ಆನಂತರ ಆಶ್ಚರ್ಯಕಾರಿ ರೀತಿಯಲ್ಲಿ ಅವರನ್ನ ನೇರವಾಗಿ ಕಾಣುವಂತಹ ಅವಕಾಶ ಸಿಗುತ್ತೆಂಬ ಮಾತು ಅಶೋಕ್ ರವರದ್ದು. ಸುಧರ್ಮ ಮಹಾಸಂಘದ ಕಾಶಿನಾಥ ಮಿಶ್ರರವರ ಪ್ರಕಾರ ಕಲ್ಕಿಯವರ ಜನನ ಆಗಿದೆ. ಅವರನ್ನಾಗಲಿ ಅವರ ಫೋಟೋವನ್ನಾಗಲಿ ಮೀಡಿಯಾದ ಮುಂದೆ ಇದೀಗ ಇಟ್ಟರೆ ಇಲ್ಲಿ ನಂಬಲು ಯಾರೂ ಸಿದ್ಧರಿಲ್ಲ. ಆದರೆ ಅವರ ಶಕ್ತಿ ಏನೆಂಬುದು ಕೆಲವೇ ವರ್ಷಗಳಲ್ಲಿ ಇಡೀ ಜಗತ್ತು ಕಾಣುವಂತಾಗುತ್ತೆ, ನಂಬುವಂತಾಗುತ್ತೆ. ಇನ್ನು ಕೆಲವೇ ವರ್ಷಗಳಲ್ಲಿ ಅವರು ಜನಗಳ ಮಧ್ಯೆ ಇರುತ್ತಬಹುದು. ವಂಚನೆ ಮಾಡಬೇಡಿ, ಮೋಸ ಮಾಡಬೇಡಿ, ಕೆಡುಕನ್ನ ಮಾಡಬೇಡಿ, ಒಳಿತನ್ನ ಮಾಡಿ ಒಳ್ಳೆಯ ಮಾರ್ಗದಲ್ಲಿ ನಡೆಯಿರಿ. ಕಲ್ಕಿಯವರು ಜಗತ್ತಿನಾದ್ಯಂತ ಆರಂಭಿಸಿರುವ ಪ್ರಳಯ ದಾಟದಲ್ಲಿ ಒಳ್ಳೆಯದು ಮಾತ್ರ ಉಳಿಯಲಿದೆ ಎಂಬ ಸಂದೇಶವನ್ನ ಸುಧರ್ಮ ಮಹಾಸಂಘವು ಇಡೀ ಜಗತ್ತಿಗೆ ಸಾರುತ್ತಿದೆ. ಆ ಮೂಲಕ ಕಲ್ಕಿಯವರ ಜನನ ಆಗಿದೆ ಅಂತ
ಹೇಳುತ್ತಿದೆ. ಇಂತಹ ಮಾತುಗಳು ಅಕಸ್ಮಾತ್ ನಿಜವಾದ್ರೆ ನಮ್ಮಲ್ಲಿ ಕಟ್ಟ ಕಡೆಯದಾಗಿ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಆ ಪ್ರಶ್ನೆಯೇ ಹೀಗೂ ಉಂಟೆ.